So hi, hello and namaste. Welcome back to my channel. So guys, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಆಫ್ಟರ್ ಸೋ ಮೆನಿ ಡೇಸ್ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಎಸ್, ಇವತ್ತಿನ ವಿಡಿಯೋ ಏನಂದರೆ ರ್ಯಾಂಡಮಾಗಿ ಒಂದು ಬ್ಲಾಗ್ ಮಾಡ್ತಿದ್ದೀನಿ. ಆಫ್ಟರ್ ಸೋ ಮೆನಿ ಡೇಸ್ ಮಮ್ಮಿ ಜೊತೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಯಾವ ಟೆಂಪಲ್ ಅಂತ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಟೈಮ್ ಬಂದು 11:30 ಆಗಿದೆ. ಸೊ ನಾನು ತಿಂಡಿ ಕೂಡ ತಿಂದಿಲ್ಲ ಆ್ಯಂಡ್ ಡ್ರೆಸ್ ಕೂಡ ಹಾಕೋಬೇಕು. ಸೊ ಜಸ್ಟ್ ರೆಡಿ ಆಗಿದ್ದೀನಿ ಅಷ್ಟೇ. ಸೊ ಇವಾಗ ತಿಂಡಿ ತಿಂದು ಡ್ರೆಸ್ ಚೇಂಜ್ ಮಾಡಿ ಸೊ ಲೆಟ್ಸ್ ಗೋ. ಸೊ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಗೈಸ್, ಬ್ರೇಕ್ಫಾಸ್ಟ್ ಬಂದು ಇವತ್ತು ನಮ್ಮ ಮನೇಲಿ ಚಿತ್ರಾನ್ನ ಮಾಡಿದ್ದಾರೆ. ಸೊ ಇವಾಗ ಇದನ್ನು ತಿಂದು ಹೊರಡುವ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಟೈಮ್ 11:30 ಆಗಿರೋದ್ರಿಂದ ತುಂಬ ಉಪವಾಸ ಆಗ್ಬಿಟ್ಟಿತ್ತು. ಸೊ ಇವಾಗ ಇದನ್ನು ತಿಂದು ಚೇಂಜ್ ಮಾಡಿ ನಿಮಗೆ ಸಿಗ್ತೀನಿ. ಸೊ ಗೈಸ್, ಮೋಸ್ಟ್ ಇರಿಟೇಟಿಂಗ್ ಥಿಂಗ್ ಏನಂದರೆ ಡ್ರೆಸ್ ಐರನ್ ಮಾಡೋದು. ಸೊ ನನಗಂತೂ ನಾನು ಇಷ್ಟಪಟ್ಟಿರೋ ಡ್ರೆಸ್ ಹಾಕೋಬೇಕಂದ್ರೆ ನನಗೆ ಐರನ್ ಮಾಡೋದಕ್ಕೆ ಎಷ್ಟು ಕಷ್ಟ ಅಂದರೆ, ಸೊ ಯಾರಾದರೂ ಐರನ್ ಮಾಡಿಟ್ಟಿದ್ರೆ ಸಾಕು, ಹಾಕೊಳ್ಳೋದಕ್ಕೆ ತುಂಬ ಖುಷಿ. ಸೊ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಸ್ಕೂಲ್ಗೆ ಹೋದಾಗ ಅಪ್ಪ ಐರನ್ ಮಾಡಿ ತಂದು ಕೊಡ್ತಿದ್ರು ಡ್ರೆಸ್ನ. ಸೊ ಅದೇ ಅಭ್ಯಾಸ ಆಗಿದೆ. ಬಟ್ ಇವಾಗ ನಮಗಿಷ್ಟ ಆಗಿರೋ ಡ್ರೆಸ್ ನಾವು ಹಾಕೋಬೇಕಂದ್ರೆ ಸೊ ನಾವೇ ಐರನ್ ಮಾಡ್ಕೋಬೇಕು. ಸೊ ಇವಾಗ ನಾನು ಡ್ರೆಸ್ನ ನಾನೇ ಐರನ್ ಮಾಡ್ಕೊತಿದ್ದೀನಿ. ಸೊ ಎಸ್ ಗೈಸ್, ಫೈನಲಿ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಇವತ್ತು ನಾನು ನನ್ನ ಫೇವ್ರೆಟ್ ಚೂಡಿದಾರ್ ಹಾಕಿದ್ದೀನಿ. ಸೊ ಬ್ಲ್ಯಾಕ್ ಕಲರ್. ಸೊ ಯೂಶ್ವಲಿ ಟೆಂಪಲ್ಗೆ ಹೋದರೆ ಬ್ಲ್ಯಾಕ್ ಕಲರ್ ಹಾಕ್ಬಾರ್ದು ಅಂತ ಹೇಳ್ತಾರೆ. ಬಟ್ ನನಗೇನೋ ಗೊತ್ತಿಲ್ಲ, ನನಗದೆಲ್ಲ ನಾನು ನಂಬಲ್ಲ. ಸೊ ಮನಸ್ಸು ಶುದ್ಧವಾಗಿದ್ದರೆ ಸಾಕು. ಸೊ ಡ್ರೆಸ್ ಎಲ್ಲ ಡಸಂಟ್ ಮ್ಯಾಟರ್ ಅನಿಸುತ್ತೆ. ಸೊ ನಾನಿವತ್ತು ನನಗೆ ಇಷ್ಟ ಆಗಿರೋ ಬ್ಲ್ಯಾಕ್ ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾನು ರೆಡಿ ಆಗಿದ್ದೀನಿ. ಸೊ ಲೆಟ್ಸ್ ಗೋ. ಸೊ ನೋಡಿ, ನನ್ನ ಫುಲ್ ಔಟ್ಫಿಟ್ ಈ ಥರ ಇದೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್ ಅಂತಲೇ ಹೇಳ್ಬೋದು. ಸೊ ಗೈಸ್, ಈಗ ಹೊರಡುವ. ಆ್ಯಂಡ್ ಕ್ಯಾಬ್ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಬಟ್ ಮಧ್ಯಾಹ್ನ ಆಗಿರೋದ್ರಿಂದ ನನಗೆ ಒಂದು ಕ್ಯಾಬು ಸಿಗ್ತಾ ಇಲ್ಲ ಆ್ಯಂಡ್ ಆಟೋನೂ ಸಿಕ್ಕಿಲ್ಲ. ಸೊ ನೋಡೋಣ, ನಡ್ಕೊಂಡು ಹೋಗೋಣ. ಸೊ ಯಾವುದಾದ್ರೂ ಆಟೋ ಸಿಕ್ಕಿದ್ರೆ, ಇಲ್ಲ ಇನ್ ಕೇಸ್ ಬುಕ್ ಆದರೆ ಅದರಲ್ಲೇ ಹೋಗುವ. ಆ್ಯಂಡ್ ಯಾಕೋ ತುಂಬ ಬಿಸಿಲಿರೋ ಥರ ಇದೆ. ಐ ಹೋಪ್ ಮಳೆ ಬರಬಾರ್ದು ಅಂತ. ಸೊ ನೋಡುವ. ಟೈಮ್ ಈಗ ಕರೆಕ್ಟಾಗಿ 12 ಆಗಿದೆ. ಸೊ ಅದಕ್ಕೆ ಅನಿಸುತ್ತೆ ನನಗೆ ಒಂದು ಆಟೋನೂ ಸಿಗ್ತಾ ಇಲ್ಲ. ಆ್ಯಂಡ್ ಯಪ್ಪ, ನಮ್ಮಮ್ಮನ ಕರೆದು ಸಾಕಾಯಿತು. ಆ ಕೆಲಸ ಈ ಕೆಲಸ ಅಂತ ಮಾಡ್ತಾನೇ ಇರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ 12 ಆಗಿದೆ. ಆ್ಯಕ್ಚುಲಿ ಇಷ್ಟೊತ್ತಿಗೆ ನಾವು ಬಿಡಬೇಕು ಅಂತಲೇ ಇದ್ವಿ. ಎಲ್ಲೋದ್ರೂ ಈ ಸೇಬೇಕಾಯಿನ್ ಬಿಡಬೇಡ. ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ನನ್ನ ಬ್ಯಾಗಲ್ಲಿ ಜಾಗ ಇಲ್ಲ. ನಿನ್ ಜನ್ಮಕ್ಕೆ ಹೋಗೋ ನಡಿ, ಗೇಟ್ ಹಾಕು. ನೀನು ಹಾಕೊಂಡು ಬಾ. ಎಷ್ಟು ಖಾಲಿ ಇದೆ ಮಧ್ಯಾಹ್ನ ನಮ್ಮ ಮನೆ ಹತ್ರ. ಗೈಸ್, ವಿಪರೀತ ಬಿಸಿಲಿದೆ. ಯಪ್ಪ, ಛತ್ರಿ ತೊಗೊಂಬರ್ಬೇಕಿತ್ತು. ಛತ್ರಿ ತರಬೇಕಿತ್ತು. ಎಂಥ ಬಿಸಿಲಿದೆ ಇವತ್ತೆ. ಗೈಸ್, ಯಾರಿಗೆಲ್ಲ ಈ ಬಿಸ್ಕೆಟ್ ಇಷ್ಟ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಯಪ್ಪ, ಆಟೋ ಸಿಕ್ಕಿಲ್ಲ ಅಂತ ಮೆಟ್ರೋ ಸ್ಟೇಷನ್ವರೆಗೂ ಬಸ್ಸಲ್ಲಿ ಹೋಗೋಣ ಅಂತ ಬಸ್ ಹತ್ತಿದೆ. ಓ ಮೈ ಗಾಡ್, ಈ ಟ್ರಾಫಿಕ್ಕಿಂದ ಬಸ್ಸಲ್ಲಿ ಕೂತುನೇ ಅರ್ಧ ನನಗೆ ಸುಸ್ತಾಗೋಯಿತು. ಒಂದು ಕಡೆ ಕ್ಯಾಬು ಸಿಕ್ಕಿಲ್ಲ, ಒಂದು ಕಡೆ ಆಟೋನೂ ಬಂದಿಲ್ಲ. ಆ್ಯಂಡ್ ಫೈನಲಿ ಮೆಜೆಸ್ಟಿಕ್ಗೆ ರೀಚ್ ಆದ್ವಿ. ಆ್ಯಂಡ್ ಎಸ್, ನಾವಿವತ್ತು ಹೋಗ್ತಿರೋದು ಅಣ್ಣಮ್ಮ ಟೆಂಪಲ್ಗೆ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಐ ಹೋಪ್ ತುಂಬ ರಶ್ ಇರಬಾರ್ದು ಅಂತ ಅಂದ್ಕೊತೀನಿ. ಬಟ್ ಲಾಸ್ಟ್ ಟೈಮ್ ಬಂದಾಗ ಶುಕ್ರವಾರ ಮತ್ತು ಮಂಗಳವಾರ ತುಂಬಾ ರಶ್ ಇತ್ತು. ಆ್ಯಂಡ್ ನಾನು ಅಂದ್ಕೊಂಡಿರೋ ಥರನೇ ಇವತ್ತು ಕೂಡ ತುಂಬ ರಶ್ ಇದ್ದಾರೆ. ಸೊ ಹೆಂಗೋ ಹೋಗುವ ಅಂತ
ಒಳಗಡೆ ಹೋಗ್ತಿದ್ದೀನಿ. ಸೊ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ಆಫ್ಕೋರ್ಸ್ ಕಾಲು ತೊಳ್ಕೊಂಡು ನಾವು ಒಳಗಡೆ ಹೋಗಬೇಕು. ಸೊ ತುಂಬ ಜನ ಇದ್ದಾರೆ ಟೆಂಪಲ್. 2 ಮೊಸರು ಕೊಡಿ. ಕಾಯಿ ಬಾಳೆಹಣ್ಣು ರಶಲ್ಲಿ ಹೆಂಗಪ್ಪ ಹೋಗೋದು ಅಂದ್ಕೊತಿದ್ದೆ, ಬಟ್ ನನ್ನ ಪುಣ್ಯನ ಏನೋ ಗೊತ್ತಿಲ್ಲ, ಅಲ್ಲಿ ಯಾರೋ ಗೊತ್ತಿರೋರು ಕರೆದು ನೀವು ಡೈರೆಕ್ಟಾಗಿ ಒಳಗಡೆ ಹೋಗಿ ಅಂತ ಅಂದರು. ಆ್ಯಂಡ್ ಎಸ್, ಸೊ ಫೈನಲಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದೆ. ಆ್ಯಂಡ್ ಆ ರಶಲ್ಲಿ ನನಗೆ ವೀಡಿಯೋ ಮಾಡೋದಕ್ಕೂ ಆಗಿಲ್ಲ. ಆ್ಯಂಡ್ ಎಸ್, ತುಂಬಾ ಖುಷಿ ಆಯಿತು. ಸೊ ದರ್ಶನ ಎಲ್ಲ ಆಗೋ ಅಷ್ಟರಲ್ಲಿ ಟೈಮ್ 4 ಗಂಟೆ ಆಗಿತ್ತು. ಸೊ ಲೈಟಾಗಿ ಏನಾದ್ರು ಊಟ ತಿನ್ನುವ ಅಂತ ಪ್ರಿಯದರ್ಶಿನಿ ಹೋಟೆಲ್ಗೆ ಹೋದೆ. ಪ್ರಿಯದರ್ಶಿನಿ ಹೋಟೆಲ್ ನನಗಂತೂ ಮೆಮೊರೀಸ್ ಇದೆ, ಅಂದರೆ ಚೈಲ್ಡ್ಹುಡ್ ಮೆಮೊರೀಸ್. ಸೊ ನಮ್ಮಪ್ಪ ಯೂಶ್ವಲಿ ಯಾವಾಗಲೂ ನಮ್ಗೆ ಈ ಹೋಟೆಲ್ಗೆ ಕರ್ಕೊಂಬರ್ತಿದ್ರು. ಸೊ ನಾವೆಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ನಾವು ಮೆಜೆಸ್ಟಿಕ್ ಹೋದಾಗೆಲ್ಲ ನಾವು ಈ ಹೋಟೆಲ್ಗೆ ಬರ್ತಿದ್ವಿ. ಆ್ಯಂಡ್ ನೀವು ಇಲ್ಲಿ ವೀಡಿಯೋಲಿ ನೋಡ್ತಿದ್ದೀರಲ್ಲ, ಇದು ಒಂದು ಸ್ವೀಟ್ ಅಂತೆ. ಸೊ ಈ ಹೋಟ್ಲಲ್ಲಿ ಈ ಸ್ವೀಟ್ ತುಂಬ ಫೇಮಸ್ಸು. ಸೊ ಚಿಕ್ಕ ವಯಸ್ಸಿಂದ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎಲ್ಲರೂ ಈ ಸ್ವೀಟನ್ನ ತಿಂತಿರೋದನ್ನ ನಾನು ನೋಡಿದ್ದೆ. ಸೊ ನಿಮ್ಗೆ ಯಾರಿಗಾದ್ರೂ ಈ ಸ್ವೀಟಿನ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಕೂಡ ರವಾ ದೋಸೆನ ಆರ್ಡ್ರ್ ಮಾಡಿದ್ದೀನಿ. ಸೊ ತಿಂದುಬಿಟ್ಟು ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ. ಸೊ ನನಗೆ ಆ್ಯಕ್ಚುಲಿ ಹುಷಾರಿಲ್ಲ ಅಂದ್ಬಿಟ್ಟೆ ನಾವು ಈ ಟೆಂಪಲ್ಗೆ ಹೋಗಿದ್ದು. ಸೊ ಇವಾಗ ಇದನ್ನು ತಿಂದುಬಿಟ್ಟು ಮನೆಗೆ ಹೊರಡ್ತೀವಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ವೀಡಿಯೋಲಿ ನಿಮಗೆ ಸಿಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.